ಕನಕಪುರ ತಾಲೂಕು ಬಿಜೆಪಿ ಘಟಕಕ್ಕೆ ಅಧ್ಯಕ್ಷರಾದ ಕೊತ್ತನೂರು ಕುಮಾರ್ ಸರ್ಜರಿ ಮಾಡುವ ಮೂಲಕ ಹೊಸ ಉರುಪಿನೊಂದಿಗೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಕನಕಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಪಟ್ಟಿಯನ್ನು ಮಾಧ್ಯಮ ಪ್ರತಿನಿಧಿಗಳಿಗೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಪ್ರತಿ 3 ವರ್ಷಗಳಿಗೊಮ್ಮೆ ಪಕ್ಷ ಪದಾಧಿಕಾರಿಗಳನ್ನು ಬದಲಾಯಿಸಿ ಹೊಸಬರನ್ನು ತರುವ ಮೂಲಕ ಪಕ್ಷ ಸಂಘಟನೆಗೆ ಹೊಸ ಮುಖವನ್ನು ತರಬೇಕೆಂಬ ನಿಯಮವಿದೆ. ಆ ನಿಟ್ಟಿನಲ್ಲಿ ಕನಕಪುರ ಬಿಜೆಪಿ ಘಟಕಕ್ಕೆ ಸಂಘಟನೆಗಾಗಿ ದುಡಿಯುವವರನ್ನು ಗುರುತಿಸಿ ಹೊಸ ಮುಖವನ್ನು ತರಲಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಹಳಬರನ್ನು ಸಹ ಮಾನ್ಯತೆಗೆ ತೆಗೆದುಕೊಂಡು ಮತ್ತಷ್ಟು ಸದೃಢವಾಗಿ ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡಲಾಗುವುದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪಕ್ಷದ ಹೈಕಮಾಂಡ್ ನನ್ನನ್ನು ಗುರುತಿಸಿ ಚುನಾವಣಾ ಸಮಯದಲ್ಲಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು. ಉಳಿದ ಪದಾಧಿಕಾರಿಗಳನ್ನು ಯಥಾವತ್ತಾಗಿ ಉಳಿಸಿಕೊಂಡು ಕೆಲಸ ಮಾಡುವಂತೆ ಆದೇಶ ನೀಡಿತ್ತು. ಈಗ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಲು ಆದೇಶ ಬಂದಿದೆ. ಆ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು. ಕನಕಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಉಪಾಧ್ಯಕ್ಷರಾಗಿ ಉಲಿಬೆಲೆ ಶೀರೇಗೌಡ, ಉಯ್ಯಂಬಳ್ಳಿಯ ಯುವಿ ಮಹದೇವಸ್ವಾಮಿ, ಯಲವನಹಳ್ಳಿಯ ಮೋಹನ್ ಬಾಬು, ಸೂರ್ನಹಳ್ಳಿಯ ರಾಮು, ರಾಮನಹಳ್ಳಿಯ ಸುಂದರ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಕುರುಬಳ್ಳಿ ಕೆಪಿ ಅಶ್ವಥ್ ನಾರಾಯಣ್, ಅರನ್ಕುಪ್ಪಿಯ ಎವಿ ಪಾಲಾಕ್ಷ, ತಾಲೂಕು ಕಾರ್ಯದರ್ಶಿಗಳಾಗಿ ರಾಂಪುರ ಎಂಕೆ ಕೆಂಪರಾಜು, ವನಗಳ್ಳಿಯ ಎಚ್ಎಲ್ ಪ್ರದೀಪ್ ಕುಮಾರ್, ಬನಿಂಕೋಡ್ಲು ಪ್ರಮೋದ್, ಐಗೊಲ್ಲಹಳ್ಳಿಯ ಚಿಕ್ಕಣ್ಣ, ಖಜಾಂಚಿಗಳಾಗಿ ಕೆಎಲ್ ಲಕ್ಷ್ಮೀನಾರಾಯಣ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಮುರುಕಣಿ ಕೆ ಮಧುಸೂದನ್, ಬಿಎಸ್ ದೊಡ್ಡಿಯ ಶಿವರಾಜು, ವೆಂಕಟರಾಯನ್ ದೊಡ್ಡಿ ಸಾಗರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು. ಕೆಪಿ ಅಶ್ವಥ್ ನಾರಾಯಣ್ ಮತ್ತು ಎವಿ ಪಾಲಾಕ್ಷ ಮಾಡಿದ್ದೀನಿ. ಇನ್ನು ಮುಂದಿನ ಜವಾಬ್ದಾರಿಯನ್ನು ನಾವು ಅಶ್ವಥ್ ನಾರಾಯಣ. ನಮಸ್ಕಾರ. ತಾಲೂಕು ಉಪಾಧ್ಯಕ್ಷರುಗಳನ್ನಾಗಿ ಶ್ರೀಯುತ ಹಿರಿಯ ನಾಯಕರಾದಂತಹ ಶೀರೇಗೌಡರು ಬಿನ್ ನರಸೇಗೌಡರು, ಉಲಿಬೆಲೆ ಯುಬಿ ಮಹದೇವಸ್ವಾಮಿ ಬಿನ್ ಬಸಪ್ಪ ಉಯ್ಯಂಬಳ್ಳಿ ಇವ್ರನ್ನು ಉಪಾಧ್ಯಕ್ಷರಾಗಿ, ಮೋಹನ್ ಬಿನ್ ರಾಮಲಿಂಗು ಅವರ ಅನ್ಯತಾ ಕೆಲಸಕ್ಕೆ ನಿಮಿತ್ತ ಬರಲಿಲ್ಲ, ಅವ್ರನ್ನು ನಾವು ನೇಮಕ ಮಾಡಿದ್ದೇವೆ. ಸ್ವಲ್ಪ ಒಂದು ಮಳೆಯ ಕಾರಣ ರಾಮು ಬಿನ್ ಚೆಲುವೇಗೌಡ ಸೂರ್ನಹಳ್ಳಿ ಇವರನ್ನು ನಾವು ನೇಮಕ ಮಾಡಿದ್ದೀವಿ. ಉಪಾಧ್ಯಕ್ಷರಿಗೆ ಒಂದು ಹೊಸ ಬದಲಾವಣೆ ಮಾಡಿದ್ದೀವಿ. ಯುವಕರಿಗೂ ಒಬ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಸುಂದರ್ ಕುಮಾರ್ ಬಿನ್ ವೀರಭದ್ರೇಗೌಡ ಅಂತ ಸ್ವಲ್ಪ ಹೊರಗಡೆ ಇದ್ದಾರೆ, ಅವರನ್ನು ಸಹ ನೇಮಕ ಮಾಡಿದ್ದೀವಿ. ಇನ್ನು ತಾಲೂಕು ಕಾರ್ಯದರ್ಶಿಗಳನ್ನಾಗಿ ಕೆಂಪರಾಜು ಬಿನ್ ಮಾದೇಗೌಡ ರಾಂಪುರಾಜು ನೇಮಕ ಮಾಡಿದ್ದೀವಿ. ಪ್ರದೀಪ್ ಕುಮಾರ್ ಎಚ್ಎಲ್ ಅವರು ಈಗ ಮಳೆ ಕಾರಣ ಬರ್ತಾ ಇದ್ದಾರೆ. ಪ್ರಮೋದ್ ಬಿನ್ ಪುಟ್ಸ್ವಾಮಿ ಕೂಡ ಅವರು ಬರ್ತಿದ್ದಾರೆ. ಚಿಕ್ಕಣ್ಣ ಬಿನ್ ಹುಚ್ಚಪ್ಪ ಐಗೊಲ್ಲಹಳ್ಳಿ ಅವರು ಸಹ ಬರ್ತಿದ್ದಾರೆ. ಓಕೆ. ತಾಲೂಕು ಖಜಾಂಚಿಗಳಾಗಿ ಲಕ್ಷ್ಮೀನಾರಾಯಣ್ ಬಿನ್ ಲಕ್ಷ್ಮೇಗೌಡ ಅವರನ್ನ ನೇಮಕ ಮಾಡಿದ್ದೇವೆ. ಅದೇ ರೀತಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀಯುತ ತಿಮ್ಮಪ್ಪನವ್ರನ್ನ ನಾವು ನೇಮಕ ಮಾಡಿದ್ದೇವೆ. ಅದೇ ರೀತಿ ಹಿಂದುಳಿದ ವರ್ಗ ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿ ಪುಟ್ಟಮಾಧವ್ ಬಿನ್ ಮಾದೇಗೌಡರು ಕೋಡಳ್ಳಿ ಅವರನ್ನು ನೇಮಕ ಮಾಡಿದ್ದೇವೆ. ಅದೇ ರೀತಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀಮತಿ ಮಮತಾ ಕೋಮ್ ನಾರಾಯಣ್ ಅವರು ತಿಗಡೋಸಳ್ಳಿ ಅವರು ಬರಲಿದ್ದಾರೆ, ಅವ್ರನ್ನ ನಾವು ನೇಮಕ ಮಾಡಿದ್ದೇವೆ. ತಿಗಡಲ್ಲಿ ನೇಮಕ ಮಾಡಿದ್ದೇವೆ. ಅದೇ ರೀತಿ ಮುಖ್ಯವಾಗಿ ಮಹಾಶಕ್ತಿ ಘಟಕದ ಕೇಂದ್ರದ ಅಧ್ಯಕ್ಷರು ತುಂಗಣಿ ಮಹಾಶಕ್ತಿ ಕೇಂದ್ರಕ್ಕೆ ಮಧುಸೂದನ್ ಬಿನ್ ಕಾಡೇಗೌಡ ಮುರುಕಿ ಇವರನ್ನು ನಾವು ನೇಮಕ ಮಾಡಿದ್ದೇವೆ. ಶಿವನಹಳ್ಳಿ ಮಹಾಶಕ್ತಿ ಕೇಂದ್ರ ಶಿವರಾಜು ಬಿನ್ ವೀರಭದ್ರೇಗೌಡರು ಅವರನ್ನು ನೇಮಕ ಮಾಡಿದ್ದೇವೆ, ಬರಲಿದ್ದಾರೆ. ಸಾತ್ನೂರು ಮಹಾಶಕ್ತಿ ಕೇಂದ್ರದಂತ ಸಾಗರ್ ಬಿನ್ ರಾಮಚಂದ್ರಗೌಡರು ಅವರನ್ನು ನೇಮಕ ಮಾಡಿದ್ದೀವಿ, ಅವ್ರು ಬರ್ತಾ ಇದ್ದಾರೆ. ಅದೇ ರೀತಿ ಉಯ್ಯಂಬಳ್ಳಿ ಕ್ಷೇತ್ರದ ಮಹಾಶಕ್ತಿ ಅಧ್ಯಕ್ಷ ದಾಳೇಗೌಡರು ಬಿನ್ ಬಸವೇಗೌಡರು ಅವರನ್ನು ನಾವು ನೇಮಕ ಮಾಡಿದ್ದೇವೆ. ಕೋಡಿಹಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಡಿ ಉಮೇಶ್ ಬಿನ್ ಲೆಟ್ ದೊಡ್ಡಕೆಂಪೇಗೌಡರು ಅವರು ಸಹ ಹೊರಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ಹೊಸದುರ್ಗ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಹಿರಿಯರಾದಂತಹ ನಮ್ಮ ಶ್ರೀ ಮುನಿಯಪ್ಪನವರನ್ನ ನಾವು ನೇಮಕ ಮಾಡಿದ್ದೇವೆ. ಇದು ನಮ್ಮ ಈಗ ಕನಕಪುರ ಗ್ರಾಮಾಂತರ ಮಂಡಲದ ಪದಾಧಿಕಾರಿಗಳ ನೇಮಕನ ಅಧಿಕೃತವಾಗಿ ಗೊಳಿಸಲಾಗಿದೆ. ಇವರು ಮುಂದಿನ ದಿನಗಳಲ್ಲಿ ಈ ಕನಕಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಬಿಜೆಪಿ ಹೊಸ ಬದಲಾವಣೆಯನ್ನು ತಂದಿದೆ. ಬಿಜೆಪಿಗಾಗಿ ಜನರ ಸೇವೆ. ನಾವು ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರದಂತಹ ಒಂದು ಅದ್ಭುತವಾದಂತಹ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಕನಕಪುರಕ್ಕೆ ಕೊಡಬೇಕು ಅಂತ ನಮ್ಮ MP ಸಾಹೇಬರಾದಂತಹ ಮಂಜುನಾಥ್ ಸರ್ ಹೇಳಿದ್ದಾರೆ. ಅವರ ಸಹಕಾರವನ್ನು ತಕೊಂಡು ಈ ಭಾಗದ ರೈತಾಪಿ
ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗವರು, ಅಲ್ಪಸಂಖ್ಯಾತರು, ಜೊತೆಗೆ ನಮ್ಮ SC/ST ಸಮುದಾಯಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸಿ, ಜೊತೆಗೆ ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಖಂಡಿಸಿ ಒಂದು ಭವಿಷ್ಯವನ್ನ ಅತ್ಯುತ್ತಮವಾದಂತಹ ಒಂದು ಭದ್ರವಾದ ನೆಲೆಯನ್ನ ಕಲ್ಪಿಸಿ ಈ ಒಂದು ಅದ್ಭುತವಾದಂತಹ ಕಾರ್ಯಪಡೆಯಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಅಧ್ಯಕ್ಷರ ಅರ್ಪಣೆ ಮುಗಿಸ್ತೀನಿ.